ಈ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತೆ ಕಳಪೆ ಇವೆರಡು ಇಲ್ಲ ಅಂತಂದ್ರೆ ವಾರ ಪೂರ್ತಿ ಆಗಂಗಿಲ್ಲ ಅಂತಾನೆ ಹೇಳ್ಬೇಕಾಗ್ಯದ. ಈ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಈಗ ಒಬ್ರಿಗೆ ಬಂದ್ರೆ ಆ ಉತ್ತಮನ ನಾನು ಇನ್ನೂ ಚೆನ್ನಾಗಿ ಆಡಬೇಕು, ಯಾವ ಥರ ಆಡಿದರೆ ಇದೇ ಥರ ನನಗೆ ಉತ್ತಮ ಬರ್ತಾ ಹೋಗ್ತದ ಅಂತೇಳಿ ಒಂದು ಇದು ಇರುತ್ತಾ. ಆಮೇಲೆ ಕಳಪೆ ಯಾರಿಗೆ ಬರುತ್ತೋ ಅವರಿಗೆ ಇನ್ನೊಂದ್ಸಲ ನಾನು ಕಳಪೆಗೆ ಬರಬಾರ್ದಪ್ಪ, ನಾನು ತುಂಬ ಚೆನ್ನಾಗಿ ಆಡಬೇಕು, ಯಾವುದೊಂದು ಮಿಸ್ಟೇಕ್ ಮಾಡಿದ್ನೋ ನಾನು ಆ ಒಂದು ಮಿಸ್ಟೇಕಿಂದ ಮತ್ತೆ ಈ ಕಳಪೆಗೆ ಬರಬಾರ್ದು ಅನ್ನೋ ಒಂದು ಇದು ಬರಲಿ ಅವ್ರಿಗೆ ಅಂತ ಹೇಳಿ ಬಿಗ್ ಬಾಸ್ ಅವರು ಇದೊಂದು ಜೈಲ್ನಾಗಿರೋದೊಂದು ಇಟ್ಟಿದಾರಲ್ವ, ಉತ್ತಮ ಬಂದವ್ರಿಗೆ ಪದಕವನ್ನ ಕೊಡ್ತಾರಲ್ಲ. ಈ ಒಂದು ಇದರಲ್ಲಿ ಉತ್ತಮ ವಿನಯ್ ಅವರಿಗೆ ಬಂದದ, ಕಳಪೆ ಸಂಗೀತ ಅವ್ರಿಗೆ ಬಂದದ. ಆ ಒಂದು ಇದಕ್ಕ ತುಂಬಾ ಜನ ಕಮೆಂಟ್ಸ್ ಹಾಕಿದ್ದಾರೆ. ಯಾವ ತರ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಹೇಳಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ. ಈ ಬಾರಿ ಸಂಗೀತಾನೇ ಉತ್ತಮ, ಅದೆಂಗೆ ಕಳಪೆ ಕೊಡ್ತೀರಾ? ಆಕ್ಚುಲಿ ನಿಮ್ಗೆ ಯಾರಿಗೆ ಅವ್ರನ್ನ ಕಂಡ್ರೆ ಆಗಂಗಿಲ್ಲ ಅಂತ ಹೇಳಿ ಅನಿಸ್ತದ, ಅದಕ್ಕೆ ಅವ್ರಿಗೆ ಕಳಪೆ ಕೊಟ್ಟಿದ್ದೀರಾ ನೀವು ಅಂತೇಳಿ ಈ ಒಂದು ಕಮೆಂಟಲ್ಲಿ ಹೇಳಿದಾರ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತೇ ಅದ, ಎಲ್ಲರೂ ಕೂಡ ಟಾರ್ಗೆಟ್ ಮಾಡಕತ್ತಿದಾರ ಸಂಗೀತ ಅವ್ರಿಗಂತ ಕೂಡ ಕಮೆಂಟ್ಸ್ ಬಂದಿದ್ವು. ಇವಾಗ ಉತ್ತಮ ಮತ್ತು ಕಳಪೆ ಅಂತ ಬಂದಾಗ ಕೂಡ ಸಂಗೀತ ಅವ್ರಿಗೆ ಕಳಪೆ ಕೊಟ್ಟಿದ್ದಕ್ಕೆ ಈ ಜನ ರಿಯಾಕ್ಟ್ ಆಗಿದ್ದಾರ. ಆಮೇಲೆ ಈ ಥರ ಎಲ್ಲ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಸಂಗೀತ ನೀನು ತುಂಬ ಸ್ಟ್ರಾಂಗ್, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಇಷ್ಟೊತ್ತಿಗೆ ಬಿಟ್ಟು ಹೋಗ್ಬಿಡ್ತಿದ್ರು, ಆದ್ರೆ ನಿನ್ನ ಧೈರ್ಯ ನೋಡಿ ಮೆಚ್ಕೊಲೇಬೇಕು. ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ನೀನೇ ಪಕ್ಕ, ಅದು ಗೊತ್ತು ನಮಗೆ. ಮತ್ತೆ ನೀ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ತೋರಿಸು, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈ ಜನ ತುಂಬ ಜನ ಅಂದರೆ ತುಂಬ ಜನ ಸಂಗೀತ ಅವ್ರಿಗೆ ತುಂಬ ಸಪೋರ್ಟ್ ಮಾಡಕತ್ತಾರ. ಈ ಒಂದು ಧೈರ್ಯ ಹಿಂಗೆ ಇರಲಿ, ಹಿಂಗೆ ಕಂಟಿನ್ಯೂ ಆಗಲಿ. ಈ ಸಲ ಆದರೂ ಹೆಣ್ಮಕ್ಳು ಗೆದ್ದು ತೋರಿಸ್ಲಿ, ಹೆಣ್ಮಕ್ಳು ಗೆದ್ದು ಸ್ಟ್ರಾಂಗ್ ಅಂತ ಹೇಳಿ ತೋರಿಸ್ಲಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಯಾಕಂತಂದರೆ ಈ ಬಿಗ್ ಬಾಸ್ ಮನೆಗೆ ಅಷ್ಟೊಂದು ಟಾರ್ಚರ್ ಕೊಡಕತ್ತಾರ, ಅಷ್ಟೊಂದು ಟಾರ್ಗೆಟ್ ಮಾಡಕತ್ತಾರ ಅಂತಂದರೆ ಯಾರೇ ಆಗಲಿ ಇಷ್ಟೊತ್ತಿಗೆ ಒಲ್ಲೆಪ್ಪ ನಾನು ಹೋಗ್ಬಿಡ್ತೀನಿ ಅಂತಿದ್ರು, ಬಟ್ ಹೋಗೇ ಬಿಡ್ತಿದ್ರು. ಬಟ್ ನೀವು ಇಲ್ಲಿ ಹಂಗೆ ಇದ್ದೀರಿ, ಧೈರ್ಯವಾಗಿ ಇದ್ದೀರಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಹೌದು, ಮತ್ತೆ ಈ ಬಿಗ್ ಬಾಸ್ ಮನೆಗೆ ಅಷ್ಟೊಂದು ಟಾರ್ಚರ್ ಕೊಡ್ತಾರ, ಅಷ್ಟೊಂದು ಟಾರ್ಗೆಟ್ ಮಾಡ್ತಾರ ಅಂದರೆ ಬೇರೆಯವರಾಗಿದ್ರು ಹೋಗ್ತಿದ್ರೇನೋ ಈ ಬಿಗ್ ಬಾಸ್ ಮನೆಗೆ ಹೋಗ್ಬಿಡ್ತಿದ್ರು. ಆದರೆ ಇವರು ಹೋಗ್ತಾ ಇಲ್ಲಾನೆ ಅಂದರೆ ಇವ್ರಿಗೂ ಒಂದೊಂದ್ಸಲ ಅನ್ಸುತ್ತಾ ಹೋಗ್ಬೇಕಪ್ಪ, ಇದು ಸಾಕಾಗಿದೆ ನನಗೆ, ಮೆಂಟಲಿ ಟಾರ್ಚರ್ ಕೊಡಕತ್ತಾರ ಅಂತ ಹೇಳ ಸಂಗೀತ ಅವ್ರು ಹೇಳಿದಾರ. ಇಷ್ಟು ಧೈರ್ಯವಾಗಿರೋ ಇವ್ರಿಗೆ ಈ ಪರಿ ಅನಿಸಿದೆ ಅಂತಂದರೆ ಇನ್ನು ಬೇರೆಯವರ ಆ ಪ್ಲೇಸಲ್ಲಿ ಇದ್ದಿದ್ರೆ ಅವ್ರಿಗೆ ಹೆಂಗೆ ಅನಿಸ್ತಿತ್ತು ನೀವೇ ಊಹಿಸ್ಕೊಳ್ಳಿ ಒಮ್ಮೆ. ಯಪ್ಪ ಏನು ಗುರು ಇದು, ಕಳಪೆ ಯಾರಂತ ಹೇಳಿ ಗೊತ್ತಾದ, ನೇರವಾಗಿ ಹೇಳೋರಿಗೆ ಕಳಪೆನಾ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಏನೇ ಇರಲಿ ಅದನ್ನು ನೇರವಾಗಿ ಹೇಳ್ತಾರೆ, ಯಾರೇ ಇರಲಿ ಅದನ್ನು ಮರೆ ಮಾಚದೆ ಧೈರ್ಯವಾಗಿ ಎಲ್ಲವನ್ನ ನೇರವಾಗಿ ಹೇಳ್ತಾರೆ. ಇಂಥವ್ರಿಗೆ ಕಳಪೆ ಕೊಡೋದಾ? ಈ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಯಾರಂತ ಹೇಳಿ ಗೊತ್ತದ, ಆದರೂ ಕೂಡ ಇವ್ರಿಗೆ ಕಳಪೆ ಕೊಟ್ಟಿದ್ದೀರ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈ ವಾರ ಉತ್ತಮ ಅತ್ಯುತ್ತಮ ಎಲ್ಲಾನು ಸಂಗೀತನೇ, ಇದಕ್ಕೆ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈಗ ಉತ್ತಮ ಏನಿದೆ ಅದು ಸಂಗೀತ ಅವ್ರಿಗೆ, ಮತ್ತೆ ಅತ್ಯುತ್ತಮ ಏನಿದೆ ಈ ಥರ ಯಾವ್ಯಾವ ಇದಾವೆ ಎಲ್ಲನೂ ಸಂಗೀತ ಅವರೇ ಚೆನ್ನಾಗಿ ಆಡಿದಾರ. ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡ್ಬೇಕಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ನೋಡೋಣ ಏನೇನಾಗುತ್ತೆ ಮುಂದೆ ಅಂತ ಹೇಳಿ. ಸಂಗೀತ ಅವರು ಕೂಡ ಹೇಳಿದಾರ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಿ. ಇನ್ನು ಜನರು ಕೂಡ ಅದೇ ಥರ ಹೇಳಿದಾರ. ನೋಡೋಣ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತಂತ ಎಲ್ರಿಗೂ ಗೊತ್ತೇ ಅದಲ್ವಾ. ಸ್ವಲ್ಪ ಕಾದು ನೋಡಬೇಕು ಅಷ್ಟೇ, ತಾಳ್ಮೆ ಇಟ್ಕೋಬೇಕು ಅನ್ನೋದು ಇಲ್ಲಿ ಎಲ್ಲರೂ ಗುರುತಿಸ್ಬೇಕಾದಂಥ ವಿಚಾರ ಅಂತ ಹೇಳ್ತೀನಿ. 10 ಜನ ಒಂದು ಕಡೆ, ಸಂಗೀತ ಅವರಷ್ಟೇ ಒಂದು ಕಡೆ. ಗೆಲ್ಲೋದು ಈ 10 ಜನ ಅಲ್ಲ, ಗೆಲ್ಲೋದು ಒಬ್ಬರು, ಅದು ಸಂಗೀತ ಅವ್ರು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಟ್ರೋಫಿನ ಗೆಲ್ಲೋದು ಸಂಗೀತ ಅವ್ರು. ಈ ಒಂದು 10 ಜನ ಒಂದು ಕಡೆ ಇದ್ದಾರೆ, ಸಂಗೀತ ಅವ್ರು ಒಂದು ಕಡೆ ಇದ್ದಾರೆ. ಬಟ್ ಇದನ್ನ ಟ್ರೋಫಿನ ಗೆಲ್ಲೋದು ಯಾರಪ್ಪ ಅಂತಂದರೆ ಅದು ಸಂಗೀತ ಅವ್ರು ಮಾತ್ರ. ಈ 10 ಜನ ಗೆಲ್ಲಂಗಿಲ್ಲ, ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹೇಳಿದಾರ. ನೋಡೋಣ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಅಂತ ಹೇಳಿ. ಬಟ್ ಜಾಸ್ತಿ ಜನ ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡಕತ್ತಾರ. ಈ ಥರ ಧೈರ್ಯವಾಗಿರೋರು ಗೆಲ್ಬೇಕಂತ ಹೇಳಿ ತುಂಬ ಜನಕ್ಕೆ ಆಸೆ ಇದೆ ಅಲ್ವಾ. ಈ ಒಂದು ಧೈರ್ಯವಾಗಿರೋರು, ನೇರವಾಗಿ ಮಾತಾಡೋರು ಗೆಲ್ಬೇಕ್ರಿ. ಇಲ್ಲಾಂತಂದ್ರೆ ಈಗ ಹಿಂದೆ ಮುಂದೆ ಮಾತಾಡ್ತಾರಲ್ವಾ, ಮುಂದೆ ಚೆನ್ನಾಗಿದ್ಬಿಟ್ಟು ಹಿಂದೆ ಹೋಗಿ ಮಾತಾಡ್ತಾರಲ್ಲ, ಅಂಥವ್ರು ಏನಾದರೂ ಗೆದ್ರೆ, ಈಗ ನಾನು ಎಕ್ಸಾಂಪಲ್ ಹೇಳಕತ್ತೀನಿ, ಆ ಥರ ಅವ್ರು ಗೆದ್ರೆ ಜನ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾರ, ಅಂಥವ್ರಿಗೆ ಬೆಲೆ ಇದೆ ಅಲ್ಲಪ್ಪ ಅಂತ ಹೇಳಿ. ಬಟ್ ನೇರವಾಗಿ ಮಾತಾಡೋರು ಇದು ಇದ್ರೆ ಜಾಸ್ತಿ ಜನ ಹಂಗೆ ಕಂಟಿನ್ಯೂ ಮಾಡ್ತಾರೆ, ಅದನ್ನು ಅವ್ರು ಕೂಡ ನೇರವಾಗಿ ಹೇಳ್ತಾರ. ಈ ಒಂದು ಸಮಾಜದಲ್ಲಿ ಅದೊಂದು ಒಳ್ಳೆ ಮೆಸೇಜ್ ಅಂತಾನೆ ಹೇಳ್ತೀನಿ. ಬಟ್ ಸಂಗೀತ ಅವ್ರು ಗೆಲ್ಬೇಕಂತ ಹೇಳಿ ತುಂಬ ಜನ ಹೇಳಕತ್ತಾರ. ನೋಡೋಣ. ಒಂದು ಹೆಣ್ಣನ್ನ ಎದುರಾಕೊಂಡ್ರೆ ಯಾರು ಉಳಿಯಲ್ಲ,
ಯುದ್ಧನೇ ಆಗೋಗಿದೆ. ದೊಡ್ಡ ಉದಾಹರಣೆ ಇದೆ ಇದಕ್ಕೆ ನಮ್ಮ ಇತಿಹಾಸದಲ್ಲಿ. ರಾಮಾಯಣ ಮತ್ತು ಮಹಾಭಾರತ ನಡೆದೇ ಹೋಗಿದಾವಲ್ಲ ಅಂಥೇಳಿ ಕಮೆಂಟಲ್ಲಿ ಹೇಳಿದಾರ. ಅದು ಎಲ್ರಿಗೂ ಗೊತ್ತೇ ಆದಲ್ಲ, ಒಂದು ಹೆಣ್ಣಿಂದಾಗಿನೇ ರಾಮಾಯಣ ಮತ್ತು ಮಹಾಭಾರತ ಕೂಡ ಆಗಿದೆ ಅಂತ ಹೇಳಿ ಕೂಡ ಎಷ್ಟೋ ಜನಕ್ಕೂ ಗೊತ್ತಾದ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹೆಣ್ಣನ್ನು ಎದುರು ಹಾಕೊಳ್ಳಕತ್ತಿರಲ್ಲ, ಯಾರು ಉಳಿಯಂಗಿಲ್ಲನೇ, ಇದಕ್ಕೆ ಅಂತಾನೆ ಯುದ್ಧಗಳೇ ಆಗಿದಾವ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಯಾವಾಗ ಹೆಂಗೆ ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ. ಸುದೀಪ್ ಸರ್ ಅವ್ರು ನಾಳೆ ಬಂದ್ಬಿಟ್ಟು ಈ ಥರ ಸಂಗೀತ ಅವ್ರದ್ದು ಏನು ಮಿಸ್ಟೇಕ್ ಇಲ್ಲ, ಅವ್ರು ಕರೆಕ್ಟಾಗಿ ಆಡಿದಾರ ಅಂತೆಲ್ಲ ಇದೆಲ್ಲ ಹೇಳಿದರೆ, ಅಂದರೆ ಪ್ರತಿ ಸಲ ಅವ್ರು ಹೇಳ್ತಾರಲ್ವ, ಯಾರಾದರೂ ಅಲ್ಲಿ ತಪ್ಪು ಮಾಡಿದರೆ ಉತ್ತಮ ಮತ್ತು ಕಳಪೆ ಅದನ್ನು ಸರಿಪಡಿಸಿದ್ರು ಕೂಡ ನಾವು ನೋಡಿದ್ದೀವಿ ಈ ಒಂದು ಸೀಸನಲ್ಲಿ. ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ತುಂಬ ಜನ ಕೂಡ ಹೇಳಕತ್ತಾರ ಉತ್ತಮ ಸಂಗೀತ ಅವ್ರಿಗೆ ಬರಬೇಕಾಗಿತ್ತು, ಕಳಪೆ ಅವ್ರಿಗೆ ಬಂದಿದ್ದು ಸರಿಯಲ್ಲ ಅಂತ ಹೇಳಿ ಹೇಳಿದಾರ. ಇನ್ನು ನೋಡೋಣ. ಕಳಪೆ ಕೊಟ್ಟವರ ಮುಂದೆನೆ ಸಂಗೀತಗೆ ಕಿಚ್ಚನ ಚಪ್ಪಾಳೆ ಬರಬೇಕು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈಗ ಏನು ಇಷ್ಟು ಜನನು ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಕೊಟ್ಟಿದ್ದಾರೋ ಸಂಗೀತ ಅವ್ರಿಗೆ, ಅಷ್ಟು ಜನದ ಮುಂದಾನೆ ಸಂಗೀತ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಬರ್ಬೇಕಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಸುದೀಪ್ ಸರ್ ಅವರು ನಿಮ್ಗೆಲ್ರಿಗೂ ಗೊತ್ತೇ ಅದ, ಅವರು ವಾರ ಪೂರ್ತಿ ಏನಾಗಿದೆ ಅದೆಲ್ಲವನ್ನು ಬಂದು ಸರಿಯಾಗಿ ನೋಡಿಬಿಟ್ಟು ಅವ್ರ ಪ್ರಕಾರ ಯಾರಿಗೆ ಉತ್ತಮ ಕೊಡಬೇಕು, ಯಾರಿಗೆ ಕಳಪೆ ಕೊಡಬೇಕಂತ ಏನಿದೆನೋ ಅದು ಕರೆಕ್ಟ್ ಅನಿಸಿದರೆ ಕರೆಕ್ಟ್ ಅಂತ ಹೇಳ್ತಾರೆ, ತಪ್ಪಿದ್ರೆ ತಪ್ಪಾಗಿದೆ ಅಂತ ಹೇಳಿ ಕೂಡ ಹೇಳ್ತಾರೆ ಅವರು. ಮತ್ತು ಕಿಚ್ಚನ ಚಪ್ಪಾಳೆ ಒಂದು ಕೊಡ್ತಾರಲ್ವ, ಆ ಒಂದು ಚಪ್ಪಾಳೆಗೆ ತುಂಬಾ ಬೆಲೆ ಇದೆ ಅಂತಲೇ ಹೇಳ್ಬೋದು. ತುಂಬ ಜನ ಅದ್ರಗೋಸ್ಕರನೇ, ಕಿಚ್ಚನ ಚಪ್ಪಾಳೆಗೋಸ್ಕರನೇ ಈ ಬಿಗ್ ಬಾಸ್ ಮನೆಯಲ್ಲಿ ಅದು ಚಪ್ಪಾಳೆ ಆದರೂ ತೊಗೊಂಡು ಹೋಗ್ಬೇಕಪ್ಪ, ನಾವು ನಮ್ಮ ಟ್ರೋಫಿ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಕಿಚ್ಚನ ಚಪ್ಪಾಳೆ ಮಾತ್ರ ಕಂಪಲ್ಸರಿ ಬೇಕೇ ಬೇಕಂತ ಹೇಳಿ ತುಂಬ ಜನ ಕಂಟೆಸ್ಟೆಂಟ್ಸ್ ಈಗಾಗಲೇ ಹೇಳಿದ್ದಾರೆ. ಅದು ನಿಮ್ಗೆಲ್ರಿಗೂ ಗೊತ್ತೇ ಅದ. ಬಟ್ ಇಲ್ಲಿ ಎಲ್ರ ಮುಂದೂ ಸಂಗೀತ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಬರ್ಬೇಕಂತ ಹೇಳಿ ಹೇಳಿದಾರ. ಇವರೆಲ್ಲರೂ ಗುಂಪುಗಾರಿಕೆಯಿಂದ ಸಂಗೀತನ ಕಳಪೆ ಮಾಡಿದ್ದಾರೆ, ಇದು ಖಂಡಿತ ಸರಿಯಲ್ಲ, ರಾಂಗ್ ಡಿಸಿಷನ್ ಇದು, ರಾಂಗ್ ಕಳಪೆ ಇದು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಇದರಿಂದ ನಿಮ್ಗೇನು ಅನಿಸಿತು? ಆಮೇಲೆ ಈ ಒಂದು ಇದ್ರ ಬಗ್ಗೆ ಸುದೀಪ್ ಅವರು ಪ್ರತಿ ಸಲ ಕೂಡ ಹೇಳ್ಕೊತ ಬಂದಿದ್ದಾರ. ಏನಪ್ಪ ಅಂತಂದರೆ ಈಗ ಕಳಪೆ ಉತ್ತಮ ಏನಿದೆನೋ ಅದನ್ನು ಅವಾಗಿಂದ ಅವಾಗೇ ಕೊಡಬೇಕು, ನೀವು ಆ ಕಡೆ ಮಾತಾಡಿ ಈ ಕಡೆ ಬಂದು ಎಲ್ಲರೂ ಸೇರಿಕೊಂಡು ಕೊಡೋದಲ್ಲ ಇದು. ಆಮೇಲೆ ಈ ವಾರ ಪೂರ್ತಿ ಅವ್ರು ಹೆಂಗೆ ಆಟ ಆಡಿರ್ತಾರ, ಹೆಂಗಿಲ್ಲ, ಅವ್ರು ಏನೇನು ತಪ್ಪು ಮಾಡಿರ್ತಾರ ಅದನ್ನು ಹೇಳಬೇಕು, ಯಾರು ಕರೆಕ್ಟಾಗಿ ಆಡಿರ್ತಾರ ಅವ್ರಿಗೆ ಉತ್ತಮ ಕೊಡಬೇಕು. ಈ ಒಂದು ಇದರಿಂದ ಚೆನ್ನಾಗಾಗುತ್ತಾ ಆಟನು, ಇನ್ನೊಂದು ಮುಂದಕ್ಕೂ ಕೂಡ ತುಂಬ ಚೆನ್ನಾಗಿ ಆಡ್ಕೊತ ಹೋಗ್ತಾರ ಅನ್ನೋದೊಂದು ಸುದೀಪ್ ಸರ್ ಅವರು ಒಂದು 3-4 ಸಲ ಹೇಳಿದ್ರಿ ಈ ಒಂದು ಸೀಸನಲ್ಲೇ. ಬಟ್ ಇಲ್ಲಿ ಮತ್ತೆ ಗುಂಪುಗಾರಿಕೆ ಆಗಿದೆ, ಗುಂಪುಗಾರಿಕೆಯಿಂದಾನೇ ಸಂಗೀತ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ, ಇದು ಸರಿಯಲ್ಲ. ಕಳಪೆ ಸಂಗೀತಗೆ ಬಂದಿದ್ದೆ ಇದು ಸರಿ ಕಾಣಿಸ್ತಿಲ್ಲ ನಮ್ಗೆ, ಅವ್ರಿಗೆ ಬರಬಾರ್ದಿತ್ತು, ಇದು ಬೇರೆಯವ್ರಿಗೆ ಯಾರಿಗಾದ್ರೂ ಬರಬೇಕಾಗಿತ್ತು ಅಂತ ಹೇಳಿ ಕೂಡ ಕಮೆಂಟಲ್ಲಿ ಹೇಳಿದಾರ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇದೆಲ್ಲವನ್ನು ನಾವು ಇದು ಮಾಡಿದ್ರು ಕೂಡ ಇದೆಲ್ಲವನ್ನು ಲಾಸ್ಟಿಗೆ ಇದು ಮಾಡೋದು ಸುದೀಪ್ ಸರ್ ಅವ್ರು ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಅವರು ಬಂದು ಏನೇನು ಹೇಳ್ತಾರೆ ಏನೇನಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಎಷ್ಟು ಕುತೂಹಲದಿಂದ ಕಾಯ್ತಿದ್ದೀರೋ ಅದು ಏನಾಗುತ್ತೋ ನೋಡೋಣ. ಯಾಕಂತಂದರೆ ಸುದೀಪ್ ಸರ್ ಅವರು ಕೂಡ ಯಾವತ್ತೇ ಆಗಲಿ ತಪ್ಪಾಗಿ ಅವರು ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗಲ್ಲ, ಏನೇ ಇದ್ರೂ ಕೂಡ ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಆದ. ಸುದೀಪ್ ಸರ್ ಅವರು ಫಸ್ಟಿಗೆ ವಿನಯ್ ಅವರು ಅಷ್ಟು ಗಲೀಜು ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಏನೂ ಹೇಳ್ತಿಲ್ಲ ಅಂತ ಹೇಳಿ ತುಂಬ ಜನ ಹೇಳಿದರು. ಬಟ್ ಎಲ್ಲವನ್ನ ಒಂದೇ ಸಲ ಸುದೀಪ್ ಸರ್ ಅವರು ಬೈದ್ಬಿಟ್ರು ವಿನಯ್ ಅವ್ರಿಗಂತಲೇ ನಮ್ಗೆಲ್ರಿಗೂ ಗೊತ್ತೇ ಆದ ಆ ಒಂದು ಬಳೆ ವಿಚಾರದಲ್ಲಿ. ನೋಡೋಣ ನಾಳೆ ಯಾರ್ಯಾರಿಗೆ ಏನೇನು ಅಂತಾರೆ ಅಂತ ಹೇಳಿ. ಅಲ್ಲಿವರೆಗೂ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾಳೆವರೆಗೂ ಈ ಒಂದು ಉತ್ತಮ ಮತ್ತೆ ಕಳಪೆ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ಕಮೆಂಟ್ಸ್ ನೋಡ್ತಾ ಹೋದ್ರೆ ಉತ್ತಮ ಸಂಗೀತ ಅವರಿಗೆ ಬರಬೇಕಾಗಿತ್ತು, ಕಿಚ್ಚನ ಚಪ್ಪಾಳೆ ಕೂಡ ಸಂಗೀತ ಅವರಿಗೆ ಬರಬೇಕಂತ ಕೂಡ ಹೇಳಿದಾರ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.